ಸೊ ಈ ಶುಕ್ರವಾರ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ. ರೂಪಾಯಿ ತಗೊಂಡು ಅಲ್ಲ 55 ರೂಪಾಯಿ ತಗೊಂಡಿದ್ದಾನೆ ಈ ಸೊಪ್ಪಿಗೆ. 50 ಇಲ್ಲ ಅದರಲ್ಲಿ. ಬೆಳಿಗ್ಗೆ ಒಂದು ಹೊಸ ಬಟ್ಟೆ ಹಾಕೊಂತೀನಿ, ಸಾಯಂಕಾಲ ಒಂದು ಹೊಸ ಬಟ್ಟೆ ಹಾಕೊಂತೀನಿ. ದೀಪ ಇದೆಯಲ್ಲ ಇದು ನಮಗೆ ತುಂಬಾ ಸ್ಪೆಷಲ್. ಎಷ್ಟು ಚೆನ್ನಾಗಿದೆ ಡೀಟೇಲಿಂಗ್, ಇದ್ರ ಮೇಲೆಲ್ಲ ಪ್ರಿಂಟ್ಸು ಬಸ್ಟ್ ಆಗಿಬಿಟ್ಟು ಬ್ಲೀಡ್ ಆಗ್ತಿದೆ ಅಷ್ಟೇ. ಸೊ ನಾನು ಅಕ್ಷತ್ ಹೋಗಿ ಸೆಲೆಕ್ಟ್ ಮಾಡಿ ತಂದಿದ್ದ ಸ್ಯಾರಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಶುಕ್ರವಾರ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ. ನಮ್ಮನೆ ವರಮಹಾಲಕ್ಷ್ಮಿ ಇಸ್ ಸಮ್ವಾಟ್ ಸಿಂಪಲ್ ಹಬ್ಬನೇ, ಯಾಕಂದ್ರೆ ನಾವು ಪ್ರಾಪರ್ ಲಕ್ಷ್ಮಿ ತರ ಕೂರ್ಸಲ್ಲ. ನಾನು ಕಳಶ ಇಟ್ಟು ಅದಕ್ಕೆ ಪೂಜೆ ಮಾಡೋದಷ್ಟೇ. ಅದ್ರ ಥರ ಮುಖವಾಡ ಕೈ ಅವೆಲ್ಲ ನಾನು ಮಾಡಲ್ಲ ಮುಂದಕ್ಕೆ ಮಾಡಬೇಕು. ಈಗ ನನ್ನ ಮನೇಲಿ ಮಾಡ್ತಾ ಇದ್ದಾರೆ, ಅಜ್ಜಿ ಎಲ್ಲ ಇದ್ದಾರೆ. ಸೊ ಅಲ್ಲಿ ಮಾಡ್ತಾರೆ, ಅಲ್ಲಿ ಫಸ್ಟ್ ಶುಕ್ರವಾರ ಮುಗಿಸಿದ್ವಿ. ಅಲ್ಲಿ ಹಬ್ಬ ಜೋರಾಗಿ ಚೆನ್ನಾಗಿ ಆಯಿತು. ಸೊ ಇವತ್ತು ನಮ್ಮ ಮನೆಯಲ್ಲಿ ಮಾಡಬೇಕು. ಸೊ ವಿ ಹ್ಯಾವ್ ಡಿಸೈಡೆಡ್ ಮೇನ್ ಮನೆ ಅಂತ ಅಲ್ಲಿದ್ದಾಗ ಅಲ್ಲಿ ಜೋರಾಗಿ ನಡೀಲಿ, ಆಮೇಲೆ ಮುಂದಕ್ಕೆ ಹೆಂಗಿದ್ರು ನಾವು ಅದನ್ನ ಲೆಗಸಿನ ಕ್ಯಾರಿ ಮಾಡಬೇಕಲ್ಲ, ಆಗ ನಾನು ಆ ಥರ ಕಂಪ್ಲೀಟ್ ಡೀಟೇಲ್ಡ್ ಗ್ರ್ಯಾಂಡ್ ಮಾಡ್ತೀನಿ. ಸೊ ಯಾ ಲೆಟ್ಸ್ ಬಿಗಿನ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್. ಪೂಜೆ ಸಾಮಾನು ತೊಳೆಯೋಕೆ ತುಂಬಾ ಟೈಮ್ ಬೇಕು. ಸೊ ಆ ಸಬಿನ ಇಟ್ಕೊಂಡು ಅದಕ್ಕೋಸ್ಕರ ಚೇರ್ ಹಾಕೊಂಡ್ಬಿಟ್ಟಿದ್ದೀನಿ. ಕೂತ್ಕೊಂಡು ನೆಮ್ಮದಿಯಾಗಿ ವಾಶ್ ಮಾಡ್ತೀನಿ. ಸೊಂಟ ನೋವು ಬಂದ್ಬಿಡುತ್ತೆ ನನಗೆ ಪಾತ್ರೆ ತೊಳೆಯೋಷ್ಟೊತ್ತಿಗೆ. ಆ್ಯಂಡ್ ಇವತ್ತು ಅದೇ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇನ್ ಡೀಟೇಲ್ ಆಗಿ ವಾಶ್ ಮಾಡ್ತೀನಿ ನಾನು, ಸುಮ್ಮನೆ ಹೀಗೆಲ್ಲ ಆಡ್ಸಲ್ಲ. ದೇವ್ರ ಪಾತ್ರೆ ಕ್ಲೀನ್ ಮಾಡ್ಕೊಂಡಿದ್ದು ನಂಗೆ ಆಲ್ಮೋಸ್ಟ್ 1 hour ಹಿಡಿತು. ನೆಕ್ಸ್ಟ್ ದೇವ್ರ ಮನೆ ಅಂದರೆ ಯೂಶಲಿ ಹಬ್ಬದ ಟೈಮಲ್ಲಿ ನಾನು ಸ್ವಲ್ಪ ದೇವ್ರ ಮನೆನ ಇನ್ ಡೀಟೇಲ್ ಆಗಿ ಮಾಡ್ತೀನಿ. ಇನ್ನು ನಾವು ಅನ್ಕೊಂತೀವಲ್ಲ ಈ ಹುಟ್ಟು ವೈಪ್ಸಲ್ಲಿ ಹೊಡ್ಸಿದ್ರೆ ಈ ಹುಟ್ಟು ಮೇಲೆ ಆ್ಯಕ್ಚುಲಾಗಿ ಧೂಳು ಸಿಗುತ್ತೆ. ಸೊ ಇಟ್ ಈಸ್ ವೆರಿ ಸಿಂಪಲ್ ದೇವ್ರ ಮನೆ. ನಾನು ಈ ಡೋರ್ನೆಲ್ಲ ಉಜ್ತೀನಿ, ಆಮೇಲೆ ಇಲ್ಲಿ ಇದೆಯಲ್ಲ ಸ್ವಲ್ಪ ಟೈಲ್ಸು ಇದನ್ನೆಲ್ಲ ಉಜ್ತೀನಿ. ಸೊ ಯಾ ಅದಾಯಿತು. ಆ್ಯಂಡ್ ನಾನು ಮನೇಲಿರೋ ಕೆಲಸ ಎಲ್ಲ ಮಾಡೋ ಟೈಮಲ್ಲಿ ಅಕ್ಷತೆ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಹಣ್ಣು, ಪೂಜೆ ಸಾಮಾನು, ಹೂವು ಎಲ್ಲ ತಂದಿದ್ದಾರೆ. ಹೂವು ಆಲ್ರೆಡಿ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಐಟಮ್ ಇದೆ, ಅಂದರೆ ನಾಳೆ ಪ್ರಸಾದ ಮಾಡೋದಕ್ಕೆ. ಅದನ್ನು ಹೋಗಿ ತಗೊಂಡು ಬರ್ತೀವಿ. ನನ್ನ ಹಸ್ಬೆಂಡ್ಗೆ ಒಂದು ವಿಯರ್ಡ್ ಒಬ್ಸೆಷನ್ ಇದೆ, ತೆಂಗಿನಕಾಯಿ ಅಲ್ಲ ಸಾರಿ ಅದು ಬಾಳೆಹಣ್ಣು ಚಿಪ್ಪು ಸಂಬಾಗಿರ್ಬೇಕಾಯ್ತಾ, ತುಂಬ ಲೆವೆಲ್ಲಾಗಿರಬೇಕು ಇಟ್ಟಿದ ತಕ್ಷಣ. ನನಗೆ ಹಂಗಿಲ್ಲ. ಸೊ ನಾನು ಹೆಂಗಂದ್ರೆ ಹಂಗೆ ಇಡ್ತೀನಿ ನೋಡಿ. ಪೂಜೆಗೆ ಅಂತ ಎಷ್ಟು ಲೆವೆಲಾಗಿ ಇಟ್ಕೊಂಡ್ಬಂದಿದ್ದಾರೆ, ಹಿಂಗಿಟ್ರೆ ನೀಟಾಗಿ ಕೂರುತ್ತೆ. ಅಲ್ಲಿ ಶೋಯು ನೋಡಿ ಎಷ್ಟು ಲೆವೆಲ್ಲಾಗಿ ಪರ್ಫೆಕ್ಟಾಗಿದೆ. ಸಾರಿ ಸೊಟ್ಟ ತೋರಿಸ್ತೀರಿ ನೋಡಿ, ಒಂಚೂರು ಹಿಂಗಿರ್ತಾರೆ, ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇಂಥದ್ದೇ ಅವ್ರು ಹುಡ್ಕೊಂಬಂತಾರದು. ಒಂದು 4-5 ಅಂಗಡಿ ಆದರೂ ಪರವಾಗಿಲ್ಲ, ಸುತ್ತಾಡಿ ಅಂಥದ್ದೇ ಇದ್ಕೊಂಡು ಬರ್ತಾರೆ. ನಾನು ಒಬ್ಬಟ್ಟು ಮಾಡೋದೆಲ್ಲ ಕಲ್ತಿಲ್ಲ, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಬಟ್ ಟೈಮ್ ಸಿಗ್ತಾ ಇಲ್ಲ. ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಬಿಸಿ ಒಬ್ಬಟ್ಟನ್ನ ಹೇಳಿ ಮಾಡಿಸಿ ತರಿಸ್ಬಿಟ್ಟಿದ್ದೀನಿ. ಅದನ್ನು ನೀಟಾಗಿ ಜೋಡಿಸ್ಕೊಂಬಿಟ್ರೆ ಪ್ರಾಬ್ಲಮ್ ಆಗಲ್ಲ. ಒಬ್ಬಟ್ಟನ್ನ ಈ ತಟ್ಟೆಗೆ ಹಾಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಪೇಪರಲ್ಲಿ ಅವರೇ ಇಟ್ಕೊಟ್ಟಿದ್ದಾರೆ. ನಾನು ಬ್ಯಾಡ್ಯಾ, ನನಗೆ ಒಬ್ಬಟ್ಟು ಫೇವ್ರೇಟ್ ಆಯ್ತಾ. ಇಸ್ರೇ ನಾನು ಹೆಂಗೆ ಇರ್ತೀನಿ ಒಬ್ಬಟ್ಟು ತಿಂದೆ ಟೆಂಪ್ಟಾಗುತ್ತೆ ನನಗಂತೂ. ನನಗೆ ವಾವ್ ಸೋ ಟೆಂಪ್ಟಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾನೆ ಯಾರು ಒಬ್ಬಟ್ಟು, ನೋಡಿದ್ರೆ ಹೇಳ್ಬೋದು. ಇನ್ನೂ ಬಿಸಿ ಇದೆ ಬಟ್ ಆ್ಯಕ್ಚುಲಾಗಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಬಟರ್ ಫ್ರೂಟ್ ತಿನ್ಕೊಂಡು ಕೂತಿದ್ದೆ. ಆ್ಯಂಡ್ ದಿ ಮಾಸ್ಟರ್ ಪೀಸ್ ಅಕ್ಷಿತ್ 2 ಕಟ್ ಮಾವಿನ ಸೊಪ್ಪಲ್ಲಿ ಇಷ್ಟನ್ನೇ ಸೆಲೆಕ್ಟ್ ಮಾಡಿರೋದು. ಆ್ಯಂಡ್ ಕಟ್ಟಕ್ಕೆ ಕಟ್ಕೊಂಡಿರೋದು ನೋಡಿ, ಡೋರಿಂದ ವಿಂಡೋಗೆ. 30 ರೂಪಾಯಿ ತಗೊಂಡು ಅಲ್ಲ 55 ರೂಪಾಯಿ ತಗೊಂಡಿದ್ದಾನೆ ಈ ಸೊಪ್ಪಿಗೆ. 50 ಇಲ್ಲ ಅದರಲ್ಲಿ. ಸಿಕ್ಕಿದೆ. ಯಾರು ಕೈ ಇಟ್ಕೊಂಡು ಹೆಲ್ಪ್ ಮಾಡೋದು ಅಂತ ಅಂದ್ಬಿಟ್ಟು ಈಗ ಹಾಕೊಂಡು ಹೋಗ್ತಾ ಇರೋದು. ಇವಾಗ ನಾನು ಮಾಡಿದ ಆಗಿದ್ರೆ ಏನು ಮಾಡ್ತಿದ್ದೆ ಹೇಳಕ್ಕೆ? ಹಂಗೆಲ್ಲ ನೀನು ಎಲ್ಲಿ ತೊಗೊಂತ ಇಲ್ಲ. ಫಸ್ಟ್ ದಾರನ ಡೋರು ಕಟ್ಬಿಟ್ಟು ಅಲ್ಲೇ ಪಿನ್ ನೋಡಿದ್ದೆ.
ಈ ಥರ ಕಟ್ಕೊಂಡು ಆಮೇಲೆ ಕಾಲೆಲ್ಲ ಇದು ಮಾಡ್ತಾರೆ. ಈಗ ನೀನು ನನ್ನನ್ನು ಕರಿತೀಯ ಅಲ್ಪಿಗೆ ಕಟ್ಟಕ್ಕೆ ಬಿಡ್ವಾ ಎಲ್ಲಿ ಕಟ್ಟಕ್ಕೆ? ಡೋರ್ಗೆ ಈಗೇನ ಕಟ್ತೆ? ಬೆಳಗ್ಗೆ ಕಟ್ಟೋದ್ರಿ. ಕಟ್ಬಿಡು ಏನಂತೆ. ತಾವರೆ ಹೂವನ ನೋಡಿ ಹಿಂಗೆ ಲೋಟದಲ್ಲಿ ಹಾಕಿಟ್ಟಿದ್ದೀನಿ. ಬೆಳಗ್ಗೆ ಹರಡಿಸಿಡೋಣ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಂದರೆ, ನಾನು ತೋರಣ ಕಟ್ಟಿದ್ರೆ ಕಟ್ತೀನಿ ನೀಟಾಗೇನೆ. ಆದರೆ ನನ್ನ ಹಸ್ಬೆಂಡ್ಗೆ ಏನೋ ಒಂದು ಒಬ್ಸೆಷನ್ ಇದೆ ಅನ್ಸುತ್ತೆ, ಆಯಿತಾ? ಜಾಗ ಬಿಡಿ. ನಾನು ಕಟ್ತೀನಿ, ಆದರೆ ಹೆಂಗೆ ಏನು ಸ್ಟೇಪಲ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ನೀಟಾಗಿ ಎಲ್ಲ ಒಂದೇ ಲೆವೆಲಲ್ಲಿ ಎಲೆಗಳನ್ನ ಸೆಲೆಕ್ಟ್ ಮಾಡಿ ಒಂದೇ ಲೆವೆಲ್. ಹಿಂದೇನು ಫೋಲ್ಡಿಂಗ್ ನೋಡಿ, ಇದ್ರ ಫೋಲ್ಡಿಂಗ್ ಇಷ್ಟಿದ್ರೆ ಇದ್ರ ಫೋಲ್ಡಿಂಗು ಅಷ್ಟೇ ಇದೆ. ನನಗೆ ಈ ಥರ ಎಲ್ಲ ಒಬ್ಸೆಷನ್ ಇಲ್ಲ, ಆದರೆ ಏನೋ ಒಂದು ಜುಗಾಡ್ ಮಾಡಿ ಕಟ್ಟಿರ್ತೀನಿ. ನೀನು ನೋಡಕ್ಕೆ ಶಿವ ನಿಮಿಷ ಇಷ್ಟು ನೀಟಾಗಿ ಲೆವೆಲಾಗಿ ಬಂದಿದೆ. ನಿಂತ್ಕೋ, ನಾನು ಹಂಗೆ ಕಟ್ತಾ ಇರೋದ್ರಿ. ಇಲ್ಲಿ ಕೆಳಗಡೆ ಎಲ್ಲ ನೋಡ್ಕೊಂಡೆ ನಾನು ಮುಗಿಸ್ತಾ ಇರೋದು. ನಾನು ಹಾಗೆಲ್ಲ ಮಾಡ್ತಾನೆ ಇಲ್ಲ. ನಾನು ಬೇಕಂದ್ರೆ ಈ ಸೊಪ್ಪಲ್ಲೂ ಇನ್ನೂ ಒಂದಷ್ಟು ಹಾಯ್ಕೊಂಡು ಒಂದು ತೋರಣ ಮಾಡಿರ್ತೀನಿ. ಬೇಕಂದ್ರೆ ನೋಡಿ, ಈ ಥರ ಸೊಪ್ಪೆಲ್ಲ ತಗೋಬೋದು, ಬಳಸ್ಬೋದು. ಯಾಕಂದರೆ ಇದು ಫೋಲ್ಡ್ ಆಗಿಬಿಡುತ್ತಲ್ಲ, ಆ ತೂತು ಕಾಣೋದೇ ಇಲ್ಲ ನೋಡಿ. ಇದು ಮಾತ್ರ ಕಾಣೋದು. ತೋರಣ ಕಟ್ಟಿದ್ದಲ್ಲದೆ ಇವಾಗ ಎಲೆಕ್ಟ್ರಿಷಿಯನ್ ವರ್ಕ್ ಕೂಡ ಮಾಡ್ತಾ ಇದ್ದಾನೆ. ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಮನೆಯದು. ಐ ಯು ಶೋರ್ ಯು ಕ್ಯಾನ್ ಡೂ ಇಟ್? ನಾನು ಲೈಟ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಟಾರ್ಚ್ ಬಿಟ್ಕೊಂಡು. ಸೊ ಇಲ್ಲಿ ಲೈಟ್ ವರ್ಕ್ ಆಗ್ತಾ ಇದೆ ಅಂದ್ರೆ ಕನೆಕ್ಟಿಂಗ್ ಇದು ಲೈಟ್ ವರ್ಕ್ ಆಗ್ತಾ ಇದೆ ಒಂದು. ಅಂಡ್ ಸೆಕೆಂಡ್ ಪಾಯಿಂಟ್ ವೈರ್ ಈಗ ರಿಪೇರಿ ಆದ್ಮೇಲೆ ಲೈಟ್ ಆಗ್ಬೇಕು. ಚಾನ್ ಎಲೆಕ್ಟ್ರಿಷಿಯನ್ ಕರ್ಸೋ ಕೆಲಸನ ಮಿಕ್ತು, ಅದೆಲ್ಲ ಕ್ಲೀನಿಂಗ್ ಕೆಲಸ ಇವಾಗ ನಾನು ಗೊತ್ತು. ಗುಡ್ ಬಾಯ್. ನೋಡಿ ಇಷ್ಟು ಲೈಟ್ ಡಿಫ್ರೆನ್ಸ್ ಮಾಡುತ್ತೆ ನಮಗೆ. ಸೊ ನಮ್ಮ ಲೈಟ್ ಮತ್ತೆ ಫ್ಲಾಪ್ ಆಯಿತು ದೇವ್ರ ಮನೆ ಮುಂದೆ. ಅಕ್ಷಿತ್ ವೆಂಟ್ ಟು ಬ್ರಿಂಗ್ ಅನ್ನೋದು ಬಲ್ಬ್. ಆ ಗ್ಯಾಪಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಅವರಿಗೆ ಬ್ಲೌಸ್ ಪೀಸು ಬ್ಯಾಂಗಲೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದೇ ನನ್ನ ಅಪಾರ್ಟ್ಮೆಂಟಲ್ಲಿ ಇರೋರು ಅಕ್ಕಪಕ್ಕ ಅಷ್ಟೇ ಜನ ನಾನು ಇನ್ವೈಟ್ ಮಾಡ್ತಾಯಿರೋದು. ವೆರಿ ಸಿಂಪಲ್ ಫಂಕ್ಷನ್. ಅದಕ್ಕೋಸ್ಕರ ಅಯ್ಯೋ ಪ್ಯಾಕಿಂಗ್ ಶುರು ಮಾಡಿದ್ದೀನಿ. ಬಟ್ ಇಲ್ಲ, ಆಗಲೇ ಕವರ್ ಓಪನ್ ಮಾಡಿದಾಗ ಒಂದು 2 ತುಂಬಿಸಿಟ್ಟಿದ್ದೀನಿ. ಈಗ ಜಸ್ಟ್ ಬ್ಲೌಸ್ ಪೀಸ್ ಬ್ಯಾಂಗಲ್ ಹಾಕಿರ್ತೀನಿ. ಸೊ ಸಾರಿ ಇಂಟ್ರಪ್ಟ್ ಆಯಿತು, ಕಾಲ್ ಬಂತು ಅಂತ ವಾಯ್ಸ್ ಹಾಳಾಯಿತು. ಓಕೆ, ಸೊ ಅದೇ ಬ್ಲೌಸ್ ಪೀಸು ಮತ್ತು ಬ್ಯಾಂಗಲ್ಸ್ ಹಾಕ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬಾಳೆಹಣ್ಣು ಎಲೆ ಎಲ್ಲ ನಾಳೆ ಹಾಕ್ಕೊತೀನಿ. ಎಲ್ಲ ಒಟ್ಟಿಗೆ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ನಾಳೆ ತನಕ ಅಂದರೆ ಸಂಜೆ ತನಕ ಅದು ಇರಬೇಕಲ್ಲ, ಅದಕ್ಕೋಸ್ಕರ ಸೂಪರ್ ಎಕ್ಸೈಟೆಡ್ ಫಾರ್ ಟುಮಾರೋ. ಆ್ಯಕ್ಚುಲಿ ನಂಗೆ ಇದೊಂಥರ ಖುಷಿ, ಸ್ಪೆಷಲ್ ಹಬ್ಬ. ಬೆಳಿಗ್ಗೆ ಒಂದು ಹೊಸ ಬಟ್ಟೆ ಹಾಕ್ಕೊತೀನಿ, ಸಾಯಂಕಾಲ ಒಂದು ಹೊಸ ಬಟ್ಟೆ ಹಾಕ್ಕೊತೀನಿ. ಬಟ್ ಸಿಕ್ಕಾಬಡೆ ಕೆಲಸ ಇರುತ್ತೆ. ದಟ್ ಇಸ್ ಅನದರ್ ಥಿಂಗ್. ಸೊ ಮುಗಿಸ್ಬಿಟ್ಟು ತೋರಿಸ್ತೀನಿ. ಸೊ ನಾವು ಮಾಡಿದ ಕೆಲಸ ಫ್ಲಾಪ್ ಆಗಿದೆ. ಇದೋಗಿರೋದಲ್ಲ ಅಕ್ಷಿ ಇವಾಗ. ಕೆಲಸ ಫ್ಲಾಪ್ ಆಗಿಲ್ಲ, ಕೆಪಾಸಿಟರ್ ಹೋಗಿದೆ. ಆಯಿತು, ಈ ಕೆಪಾಸಿಟರ್ ಹೋಗಿ ಇದನ್ನು ವಾಪಸ್ ಮತ್ತೆ ತೆಗಿಯೋ ಪರಿಸ್ಥಿತಿ ಬಂದು ಈಗ ಅವ್ರನ್ನ ಕರ್ಕೊಂಬಂದು ಟ್ಯೂಬ್ ಲೈಟ್ ಹಾಕ್ಸ್ತಾ ಇದ್ದೀವಿ. ಆ್ಯಂಡ್ ವಾಟ್ ಈಸ್ ದ ಟೈಮ್ ಬೈ ದ ವೇನೋ? 9:55. ಟ್ಯೂಬ್ ಲೈಟ್ನೇ ಚೇಂಜ್ ಮಾಡಿಸುವ ಪರಿಸ್ಥಿತಿ ಬಂತು ನೋಡಿ. ವಾ, ಸಕ್ಕ ಬೆಳಕು ಕೊಡ್ತಾ ಇದೆ ಇದನ್ನು. ಸೊ ನಾನು ಲೈಟಾಗಿ ದೇವ್ರ ಮನೆಗೆ ಎಲ್ಲ ಒಂಚೂರು ಹಾಕಿ ನೀಟ್ ಮಾಡಿ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಕಳಶ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಅಂದರೆ ಕಾಯಿ ಎಲ್ಲ. ಸೊ ನೆಕ್ಸ್ಟು ಅಕ್ಷಿತ್ ಬಂದು ಇಲ್ಲಿ ಪ್ರೊಸೀಡ್ ಡೂಯಿಂಗ್ ಆಲ್ ದ್ಯಾಟ್. ನಾನು ಒಂಚೂರು ಅಡುಗೆ ಮನೆ ಕಡೆ ಬಂದಿದ್ದೀನಿ.
ದೇವ್ರಿಗೆ ಸ್ವಲ್ಪ ಪ್ರಸಾದ ಇಡಬೇಕಲ್ಲ, ಸೊ ಅದನ್ನು ಮಾಡೋಣ ಅಂತ. ಮಂತ್ಲಿ ಗ್ರಾಸರೀಸ್ ತಂದಾಗ, ಮಂತ್ಲಿ ಎಲ್ಲ ಮಂತ್ಸ್ ಟುಗೆದರ್ ತಂದಾಗ ಹಿಂಗೆ ಜೋಡಿಸ್ಕೊಂಡು ಇಲ್ಲಿ ಬರ್ಕೊಂಡ್ಬಿಡ್ತೀವಿ ಇಬ್ಬರು, ನೋಡಿ ಯಾವುದ್ರಲ್ಲಿ ಏನಿದೆ ಅಂತ. ಸೊ ನಾನು ಜಸ್ಟ್ ಕೆಳಗಡೆ ನಿಂತ್ಕೊಂಡು ಇದನ್ನು ಓಪನ್ ಮಾಡಿ ಇಲ್ಲಿ ಏನೇನೋ ಐಟಮ್ ಇದೆಯಾ ನನಗೆ ಬೇಕಿರೋದಂತ ನೋಡಿದ ತಕ್ಷಣ ನಾನು ಪಿಕ್ ಮಾಡ್ಬೋದು. ಸೊ ನನಗೆ ಇವಾಗ ಸೂಜಿ ರವೆ ಬೇಕು, ಇಲ್ಲಿದೆ ನೋಡಿ 1 kg 2 ಪ್ಯಾಕೆಟ್ ಇದೆ. ಸೊ ಇದನ್ನು ತೊಗೊತೀನಿ. ಈಗ ಮಶ್ರೂಮ್ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ಕೇಸರಿ ಬಾತ್ ರೆಡಿಯಾಗಿದೆ ಆ್ಯಂಡ್ ವಡೆಗೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ರೆಡಿ ಮಾಡಿಕೊಂಡು ಕೋಸಂಬರಿಗೂ ಮಾಡ್ಕೊಂಡು ಹೇಳ್ತೀನಿ. ಆ್ಯಂಡ್ ದೇವ್ರ ಮನೆ ಪ್ರಿಪರೇಷನ್ ನಡೀತಾ ಇದೆ. ಆ್ಯಂಡ್ ಅಕ್ಷಯ್ ಹಸ್ ಟೇಕನ್ ಇನ್ ಚಾರ್ಜ್ ಆಫ್ ದೇವ್ರ ಮನೆ. ಆ್ಯಕ್ಚುಲಾಗಿ ನೀಟಾಗಿ ಮಾಡ್ತಾ ಇದ್ದಾನೆ. ದೇವ್ರಿಗೆ ಇಟ್ಟಿದ್ದು ಎಳೆನ ಎತ್ಕೊಂಡಿದ್ದೀವಿ ತಿನ್ನೋಕ್ಕೆ. ಅಕ್ಷಯ್ ಮುಗೀತು. ಸೊ ನಾನು ತಿಂತಾಯಿದ್ದೀನಿ. ಐ ಆಮ್ ಅ ಬಿಗ್ ಟೈಮ್ ಒಬ್ಬಟ್ಟು ಲವರ್. ನಾನು ಹೀಗೆ ಒಬ್ಬಟ್ಟು ತಿನ್ನೋದು. ಹೊಟ್ಟೆ ತುಂಬ ತಿಂದಿದ್ದೀನಿ, ಹೊಟ್ಟೆ ಭಾರ ಆಗೋಗಿದೆ. ಆದರೂ ಅರ್ಶಿನ ಕುಂಕುಮ ಕರಿಯೋಣ ಅಂತ ಹೋಗ್ತಾಯಿದ್ದೀನಿ. ಸಂಜೆ ಬನ್ನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ರೆ ನಾನು ಒಂದು ಸ್ವಲ್ಪ ರೆಸ್ಟ್ ತೊಗೋಬೋದು. ಅದಕ್ಕೋಸ್ಕರ ಸೀದಾ 4th ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೇಳ್ಕೊಂಡು ಬರ್ತೀನಿ. ನನ್ನ ಕತೆ ಹಿಂಗೆ ನೋಡಿ, ಈ ಥರ ಎತ್ನಿಕ್ ವೇರ್ ಹಾಕ್ಕೊಂಡ್ರು ಕಾಲಕ್ಕೆ ಕ್ರಾಕ್ಸ್ ಹಾಕೋದು ಬಿಡಲ್ಲ. ಈ ಕ್ರಾಕ್ಸ್ ಕಿತ್ತೋಗೋವರೆಗೂ ನಾನು ಇದನ್ನು ಬಿಡಲ್ಲ. ನಾನು ಎಲ್ರೂ ಅರ್ಶಿನ ಕುಂಕುಮ ಕರಿಯೋಕ್ಕೆ ಹೋಗ್ಬಿಟ್ಟು ನೋಡಿ 2 ಬ್ಯಾಗ್ ಐಟಮ್ ಎತ್ಕೊಂಬಂದು ನಾನು ಲಾಸ್ಟ್ ವೀಕ್ ಇರಲಿಲ್ಲ, ಹಬ್ಬ ಮಾಡಿದಾಗ ಇಲ್ಲಿ ಅಜ್ಜಿ ಮನೆ ಅಮ್ಮ ಮನೆ ಅಂತೆಲ್ಲ ಹೋಗಿದ್ದೆ. ಸೊ ಅದಕ್ಕೆ ಸುಮಾರು ಜನ ನೀವಿರಲಿಲ್ಲ ಬನ್ನಿ ಅಂದ್ರೆ ಇಷ್ಟು ಐಟಮ್ ಎತ್ಕೊಂಬಂದಿದ್ದೀನಿ. ಸೊ ಯಾ, ಈ ನೆಕ್ಸ್ಟ್ ಕೆಲಸ ನೋಡಬೇಕು. ದೀಪ ಇದೆಯಲ್ಲ, ಇದು ನಮಗೆ ತುಂಬ ಸ್ಪೆಷಲ್. ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಮದುವೆ ಆದಾಗ ಯೂಶ್ವಲಿ ನಾವು ಸಿಲ್ವರ್ ಗಿಫ್ಟ್ ಕೊಡ್ತೀವಿ, ಅಂದರೆ ಏನಾದ್ರು ಯೂಸ್ಫುಲ್ ಆಗೋ ಥರನೇ. ಸೊ ನನಗೆ ನನ್ನ ಫ್ರೆಂಡ್ಸು ಇದನ್ನು ಕೊಟ್ಟಿದ್ರು, ಈ ಥರ ದೀಪನ. ಒಂದಲ್ಲಿ ಶಂಖ, ಇನ್ನೊಂದಲ್ಲಿ ಚಕ್ರ ಇದೆ. ಈ ಥರ ದೀಪ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರಾಬಬ್ಲಿ ಇಷ್ಟು ಜನ ಫ್ರೆಂಡ್ಸ್ ಮದುವೆ ಆಗಿರೋರಲ್ಲಿ ಕೊಟ್ಟಿದ್ದಲ್ಲಿ ಇದೊಂದು ಸ್ವಲ್ಪ ಯೂನಿಕ್ ಆಗಿದೆ. ಅಫ್ಕೋರ್ಸ್ ಬೇರೆಯವ್ರದಕ್ಕೆಲ್ಲ ನಾನು ಹೋಗಿದ್ದೀನಿ ಸೆಲೆಕ್ಷನ್ಗೆ. ಸೊ ಯಾ, ದಿಸ್ ಇಸ್ ಸಮ್ ವಾಟ್ ಡಿಫ್ರೆಂಟ್ ಆ್ಯಂಡ್ ನೈಸ್. ನಂಗೆ ಇಷ್ಟ. ಇದು ಶಂಖ ಇದೆ ಆ್ಯಂಡ್ ಯಾ, ಇದು ಚಕ್ರ ಇದೆ. ಇದು ಬತ್ತಿ ಇಡ್ಬೋದು, ಬಟ್ ನಾನು ಅದು 2 ಇಡೋದು. ಇನ್ನು ಕುಂಕುಮಕ್ಕೆ ಬರ್ತಾರೆ ಅಂದ್ಬಿಟ್ಟು ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗೆ. ಇದನ್ನ ಓದೋಕ್ಕೆ, ಶ್ಲೋಕ ಓದೋಕ್ಕೆ ಬುಕ್. ಸೊ ಯಾ, ಅಷ್ಟೇ. ಆ್ಯಂಡ್ ಆಲ್ಸೋ ನನ್ನ ಹಸ್ಬೆಂಡ್ಗೆ 5 ಥರ ಹಣ್ಣು ತನ್ನಿ ಅಂತ ತಂದಿದ್ದೆ. ಅವ್ರಿಗೆ 5 ಥರ ಹಣ್ಣು ತಂದಿದ್ದಾರೆ, ಜೊತೆಗೆ ಇದನ್ನು ತಂದಿದ್ದಾರೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಇಂಪೋರ್ಟೆಡ್ ಗ್ರೇಪ್ಸ್, ಆಯಿತಾ? ಅಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ವೈಪ್ಸ್ ಇದೆ, ಇದು ವೈಪ್ಸ್ ಥರ ಇದೆ. ಇದು ಏನೋ ಒದ್ದೆ ವೈಪ್ಸ್ ಥರ ಕೊಟ್ಟಿದ್ದಾರೆ ನೀಟಾಗೆ. ಸೊ ದಿಸ್ ಇಸ್ ದಿ ಹಣ್ಣು. ಮಿಕ್ಕಿದೆಲ್ಲ ದೇವ್ರ ಮುಂದೆ ಇಟ್ಟಿದ್ದೀನಿ, ನೋಡೋಣ ಹೇಗಿದೆ ಅಂತ. ಸೊ ನನಗೆ ಈ ಹೊಸದೇನಾದರೂ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ಸೊ ಮೇ ಬಿ ನಾನು ಈ ಆರೆಂಜ್ ಅಂತಲೇ ಬರ್ತಿದ್ದೀರಪ್ಪ, ಈ ಗ್ರೇಪ್ಸ್ನ ಟ್ರೈ ಮಾಡಿಲ್ಲ. ಸೊ ಯಾ, ಸೊ ಹೆಂಗೆ ಬೇಸಿಕಲಿ ಗ್ರೀನ್ ಕಲರ್ ಗ್ರೇಪ್ಸೇ, ಸೀಡ್ಲೆಸ್ ಬರುತ್ತಲ್ಲ ಅದರಲ್ಲಿ ಇದೊಂದು ಸ್ವಲ್ಪ ಡುಮ್ಮಗಿರೋದು. ಅಷ್ಟೊಂದೆಲ್ಲ ಏನು ಸ್ವೀಟ್ ಇಲ್ಲ, ಸ್ಟಿಲ್ ಗ್ರೇಪ್ಸ್. ಬಟ್ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನೋ ಥರ ಗ್ರೇಪ್ಸ್ ಏನೋ ಅಲ್ಲ. ಜಸ್ಟ್ ಗ್ರೀನ್ ಕಲರ್ ಸೀಡ್ಲೆಸ್ ಗ್ರೇಪ್ಸ್ನ ಸ್ವಲ್ಪ ನಿಂಬೆಹಣ್ಣು ಸೈಜಲ್ಲಿ ಕೊಟ್ಟಿದ್ದಾನೆ. ಮೈ ಔಟ್ಫಿಟ್ ಫಾರ್ ದ ಡೇ. ಯೆಲ್ಲೋ ಕಲರ್ಸ್ ಅಲ್ವಾ, ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ನೋಡಿ ಎಷ್ಟು ಚೆನ್ನಾಗಿದೆ ಡೀಟೇಲಿಂಗು, ಅದ್ರ ಮೇಲೆಲ್ಲ ಪ್ರಿಂಟ್ಸು. ಪ್ಯಾಂಟ್ ಇಸ್ ಅ ಪ್ಲೇನ್ ಒನ್ ಆ್ಯಂಡ್ ದುಪ್ಪಟ್ಟ ಕಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ದೊಡ್ಡದಿದೆ ಗೊತ್ತಾ ದುಪ್ಪಟ್ಟ. ಐ ಲೈಕ್ ವೆರಿ ಲಾಂಗ್ ದುಪ್ಪಟ್ಟ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಹಿಂದೆ ಇರೋ ಮೆಸ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಹಬ್ಬ ಅಂದಾಗ ಎಲ್ಲ ಥರ ಗಿಡಿಬಿಡಿ ಇದ್ದೇ ಇರುತ್ತೆ. ಸೊ
ಐ ವಿಲ್ ರೆಸ್ಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಆಮೇಲೆ ಸಂಜೆಗೆ ಸೀರೆ ಉಟ್ಕೊಂಡು ರೆಡಿ ಆಗ್ತೀವಿ. ಮಮ್ಮಿ ಬಂದಿದ್ದಾರೆ, ಡ್ಯಾಡಿ ಬಂದಿದ್ದಾರೆ. ಅಪ್ಪ ನಾ ಮಾಡಿದ್ದು ಒಬ್ಬಟ್ಟು ಹೇಗಿತ್ತಪ್ಪ? ಬ್ಯೂಟಿಫುಲ್ ಮಲೆನಾಡು ಹೋಳಿಗೆ ಮೇಲೆ ಒಬ್ಬಟ್ಟು. ಪಲಾವ್ ತಿಂತಿದೆಯಲ್ಲ, ಹೆಂಗಿದೆ? ಪಲಾವ್ ಚೆನ್ನಾಗಿದೆ, ಉಪ್ಪು ಕಮ್ಮಿ ಇದೆ ಅಷ್ಟೇ. ಈ ಆ್ಯಪಲ್ನ ಕಟ್ ಮಾಡಿಕೊಟ್ಟಿದ್ದು ನಾನೇ. ಉಪ್ಪು ಕಮ್ಮಿ. ಪಲಾವ್ ಚೆನ್ನಾಗಿದೆ, ಉಪ್ಪು ಕಮ್ಮಿ ಇದೆ. ವಾಯ್ಸಿಂದ ಹೌದಾ? ಬಾಯಿಗೆ ಹಾಕೊಂಡು ತಿಂತಾ ಇದ್ದೆ ನೋಡಿ. ಪ್ರೊಫೆಷನಲ್ ನಮ್ಮಪ್ಪ. ಸೊ ಸಂಜೆ ನಾನು ಸ್ಯಾರಿ ಹಾಕೋಣ ಅಂದ್ಬಿಟ್ಟು ಒಂಚೂರು ಹೇರ್ನ ಕ್ರಿಂಪ್ ಮಾಡಿದ್ದೀನಿ, ನೀಟಾಗಿ ಸ್ವಲ್ಪ ಬೌನ್ಸಿಯಾಗಿ ತಿಕ್ಕಾಗಿ ಕಾಣಲಿ ಅಂತ. ಆ್ಯಂಡ್ ಇಲ್ಲೊಂದು ಪಿಂಪಲ್ ಇತ್ತು, ಅದು ಬರ್ಸ್ಟ್ ಆಗಿಬಿಟ್ಟು ಬ್ಲೀಡ್ ಆಗ್ತಿದೆ ಅಷ್ಟೇ. ಸೊ ಈವ್ನಿಂಗ್ ಸ್ಯಾರಿ ಹಾಕೊಳ್ಳೋ ಪ್ಲ್ಯಾನ್ಸ್. ಸೊ ಐ ಆಮ್ ಆಲ್ ರೆಡಿ ಫಾರ್ ಈವ್ನಿಂಗ್. ವರಮಹಾಲಕ್ಷ್ಮಿ ಹಬ್ಬ, ಅರ್ಶಿನ ಕುಂಕುಮಕ್ಕೆ ಬರ್ತಾರೆ. ಸೊ ಸ್ಯಾರಿ ಹಾಕೊಂಡಿದ್ದೀನಿ. ಸೊ ಕ್ರಾಸ್ ಪ್ರಮೋಷನ್ ಮಾಡಲ, ನಾನು ಇನ್ನು ನನ್ನ ಈ ಔಟ್ಫಿಟ್ನ ಗೆಟ್ ರೆಡಿ ವಿತ್ ಮೀ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಆಯಿತು. ಸೊ ಯಾ, ದಟ್ಸ್ ಇಟ್. ವೆರಿ ಸಿಂಪಲ್ ಲುಕ್. ಆ್ಯಂಡ್ ಯು ನೋ ವಾಟ್, ನಾನು ಇವತ್ತು ಮಲ್ಲಿಗೆ ಹೂವು ಮುಟ್ಕೊಂಡಿದ್ದೀನಿ. ಸಿ, ನನಗೆ ಈ ಮಲ್ಲಿಗೆ ಹೂವು ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಅಂದರೆ ಬೇರೆ ಯಾವ ಹೂವು ಬೇಕಾದ್ರೆ ಹಾಕೊತೀನಿ, ಬಟ್ ನಂಗೆ ಆ ಮಲ್ಲಿಗೆ ಸ್ಮೆಲ್ಗೆ ತಲೆನೋವು ಬರುತ್ತೆ. ಬಟ್ ಸ್ಟಿಲ್ ಇವತ್ತು ಹಾಕೊಂಡಿದ್ದೀನಿ, ಯಾಕಂದರೆ ನನ್ನ ಹಸ್ಬೆಂಡು ಸಾಯಂಕಾಲ ಹೂವು ಮುಟ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಯಾ, ದಟ್ಸ್ ಇಟ್. ದೀಪ ಎಲ್ಲ ಹಚ್ಚಾಯಿತು. ಇನ್ನು ಕುಂಕುಮ ಕೊಡೋಕ್ಕೆ ಎಲ್ಲರೂ, ಸಾರಿ, ಕುಂಕುಮ ತೊಗೊಳಕ್ಕೆ ಎಲ್ಲರೂ ಬರ್ತಾರೆ. ಅಷ್ಟರಲ್ಲಿ ಇನ್ನೂ ಒಂಚೂರು ಏನದು ತಾಂಬೂಲ ರೆಡಿ ಮಾಡ್ಕೋಬೇಕು ಅಲ್ಲ, ಅರ್ಶಿನ ಕುಂಕುಮ ಬಳಿ, ಅದು ರೆಡಿ ಮಾಡ್ಕೋಬೇಕು. ಸೊ ಯಾ, ವೆರಿ ಬ್ಯುಸಿ ಡೇ ಆ್ಯಕ್ಚುಲಿ. ಸಂಜೆ ಆಯಿತು, ಈಗೆಲ್ಲ ಅರ್ಶಿನ ಕುಂಕುಮಕ್ಕೆ ಬರ್ತಾರೆ. ಫಸ್ಟ್ ನಮ್ಮ ಮಮ್ಮಿ ಕೊಟ್ಬಿಡ್ತೀನಿ. ಆಲ್ರೆಡಿ ಒಂದಿಬ್ರು ಬಂದು ಹೋದ್ರು, ಆಮೇಲೆ ಮತ್ತೆ ಬ್ಯುಸಿ ಆಗಿಬಿಡ್ತೀನಿ ಎಲ್ಲರೂ ಬರೋಷ್ಟೊತ್ತಿಗೆ. ಸೊ ಅದಕ್ಕೆ ಫಸ್ಟ್ ನಮ್ಮ ಮಮ್ಮಿಗೆ. ನೀನು ತಗೊಂತೀಯ ಅಲ್ಲಯ್ಯ? ಒಂದು ನಿಮಿಷ. ಕೈ ಕೊಡಿ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಥ್ಯಾಂಕ್ ಯು, ಸೇಮ್ ಟು ಯು. ಥ್ಯಾಂಕ್ ಯು. ಇಲ್ಲಿ ಏನೇ ಹಬ್ಬ ಮಾಡೋದು, ಇಟ್ ಇಸ್ ನಾಟ್ ದ್ಯಾಟ್ ಈಸಿ. ತುಂಬ ಸ್ಟ್ರೆಸ್ಸು, ಪ್ರಿಪರೇಷನು, ಲಾಡ್ ಆಫ್ ಟೈಮ್ ತಗೊಳುತ್ತೆ. ಸೊ ಈಗ ಏನು ರೆಡಿ ಇರೋ ತಾಂಬೂಲನೆಲ್ಲ ಒಂಚೂರು ರೆಡಿ ಮಾಡಬೇಕು. ವೆರಿ ಸಿಂಪಲ್ ಹಬ್ಬ, ಬಟ್ ನಂಗೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಇಷ್ಟ. ಯಾಕಂದರೆ ನಾನು ಸೀರೆ ತೊಗೊತೀನಿ. ಅಂದರೆ ರೆಗ್ಯುಲರಾಗಿ ಸೀರೆ ತೊಗೊಳೋದಕ್ಕಿಂತ ಒಂದು ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಯಾರಿ ತೊಗೊಳ್ಳೋದೆ ನಾನು ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೇನ್ಲಿ. ಪ್ರಾಬಬ್ಲಿ ಬೇರೆ ಏನಾದ್ರು ಇವೆಂಟ್ ಮದುವೆ ಬಂದರೆ ಆಬ್ವಿಯಸ್ ಆಗಿ ತೊಗೊತೀನಿ. ಬಟ್ ಹಬ್ಬ ಅಂತ ಬಂದಾಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳ್ಳೋದು. ಅಲ್ಲಿ ಹೆಂಗೆ ತೊಗೊಂಡ್ಬಿಡ್ತೀನಿ ಅಂದರೆ ಗೌರಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡಕ್ಕೂ ಒಂದೊಂದು ಸ್ಯಾರಿ ಅಂತ ತೊಗೊತೀನಿ. ಬಟ್ ನಾನೇನು ಅದನ್ನು ಹಬ್ಬಕ್ಕೆ ಹೂಡಲ್ಲ, ಯಾಕಂದರೆ ಅದನ್ನು ದೇವ್ರಿಗೆ ಫಸ್ಟ್ ಇಡ್ತೀನಿ, ಆಮೇಲೆ ನಾನು ಹಾಕೊಳ್ಳೋದು. ನಾನು ಮೋಸ್ಟ್ ಆಫ್ ಮೈ ಸಾರೀಸ್ ಆರ್ ಲೈಕ್ ದ್ಯಾಟ್. ಫಸ್ಟು ನಾನು ದೇವ್ರಿಗೆ ಇಡೋದು, ಆಮೇಲೆ ನಾನು ಹಾಕೊಳ್ಳೋದು. ಕಪ್ಪು ಬಣ್ಣ ಇರುವಂಥ ಸಾರಿನ ಬಿಟ್ಟು. ಸೊ ಇಲ್ಲ, ನಾನು ಹಾಗೆ ಮಾಡೋದು. ಯಾ, ದಟ್ಸ್ ಇಟ್. ಈಗೆಲ್ಲ ಬರ್ತಾರೆ ಸಾಲಿಗೆ, ಅರ್ಶಿನ ಕುಂಕುಮ ಕೊಡಬೇಕು. ಫಾಸ್ಟ್ ಆರ್ ವಿಡಿಯೋ ಮಾಡೋಕ್ಕಾಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಅದಕ್ಕೆ ನಮ್ಮ ಅಮ್ಮಂಗೆ ಕೊಡ್ತಾರೆ ವಿಡಿಯೋ ಮಾಡಿದ್ದು, ಮಮ್ಮಿ ಅಲ್ವಾ. ಸೊ ಯಾ, ಇನ್ನು ಇದೆಲ್ಲ ಮಾಡಿ ನೈಟು ನೀಟ್ ಮಾಡಿ ಮಲಗೋದಿದೆಯಲ್ಲ, ದಟ್ ಈಸ್ ಅನದರ್ ಲೆವೆಲ್ ಟಾಸ್ಕ್. ಸೊ ಯಾ, ಆಮೇಲೆ ಏನಾದ್ರು ಇಂಟ್ರೆಸ್ಟಿಂಗ್ ಇದ್ದಾಗ ಸಿಗ್ತೀನಿ. ಸೊ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು. ಆ್ಯಂಡ್ ನಾನು ಈ ಸಲ ದೇವ್ರಿಗೆ ತೆಗೆದಿರೋ ಸಾರಿ ತೋರಿಸ್ತೀನಿ. ನಂಗೆ ತುಂಬ ಇಷ್ಟವಾಗಿರೋ ಸ್ಯಾರಿ ಇದು. ಇದೊಂದು ನಾರ್ಮಲ್ ಬ್ಲೌಸ್ ಪೀಸ್ ಇಟ್ಟಿದ್ವಿ ಅದಕ್ಕೆ. ಆ್ಯಂಡ್ ಅಕ್ಷತೆ ಎಲ್ಲ ಬಿದ್ದಿದೆ. ಸೊ ದಿಸ್ ಇಸ್ ದ ಸಾರಿ. ಸೊ ನಾನು ಅಕ್ಷತ್ ಹೋಗಿ ಸೆಲೆಕ್ಟ್ ಮಾಡಿ ತಂದಿದ್ದ ಸ್ಯಾರಿ. ಅಂದರೆ ಸುಮಾರು ಹೊಸ ಟ್ರೆಂಡ್ ಶೇಡಲ್ಲಿರೋ ತೋರಿಸಿದ್ರು, ಬಟ್ ವಿ ಆರ್ ವೆರಿ ಪರ್ಟಿಕ್ಯುಲರ್, ನಮ್ಗೆ ಈ ಟ್ರೆಂಡಲ್ಲಿರೋದು ಬೇಡ ಅಂತ. ಸೊ ಹಾಗಾಗಿ ನಾವು ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ಸ್ವಲ್ಪ ಕ್ಲೋಸಪ್ಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ತುಂಬ ಡೀಟೇಲಿಂಗ್ ಆಗಿದೆ ಈ ಸ್ಯಾರಿ ಮೇಲೆ ಅಂತ. ಇದು ಒಂಥರ ಸಾರ್ಟ್ ಆಫ್ ಬ್ರೈಡಲ್ ರಿಸೆಪ್ಷನ್ ಸ್ಯಾರಿ ಥರ ಇದು. ಆ್ಯಕ್ಚುಲ್ ಅಲ್ಲ, ಒಂಥರ ರಿಸೆಪ್ಷನ್ ಸ್ಯಾರಿ ಟೈಪು. ಸೆರಗು ತುಂಬ ಚೆನ್ನಾಗಿದೆ. ಸೊ ಹಾಗೆ ನಾನು ಹೇಳ್ದಂಗೆ ವರ್ಷದಲ್ಲಿ 1-2 ಎಕ್ಸ್ಪೆನ್ಸಿವ್ ಸ್ಯಾರಿ ತೊಗೊತೀನಿ, ಅದು ದೇವ್ರಿಗೆ ಇಟ್ಟೆ ಆಮೇಲೆ ಉಡೋದು.
ಸೊ ಒಂದು ಸಾರಿನ ನಾನು ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸಾರಿ ತೊಗೊಂಡಿದ್ದಿದೆ, ನೋಡೋಣ ಯಾವಾಗ ಇಡ್ತೀನಿ ಏನು ಮಾಡ್ತೀನಿ ಅಂತ. ಸೊ ದಟ್ಸ್ ಇಟ್. ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.